ಈ ಕ್ಷಣಕ್ಕಾಗಿ ಇಡೀ ಪ್ರಪಂಚದ ರಾಮ ಭಕ್ತರು 500 ವರ್ಷಗಳಿಂದ ಕಾತರದಿಂದ ಕಾಯ್ತಾಯಿದ್ರು. ಅದು ಈ ದಿನ ಸಂಪೂರ್ಣವಾಗಿ ನಮ್ಮ ರಾಮ ಭಕ್ತರಿಗೆ ಎಲ್ಲರಿಗೂ ಸಮಾಧಾನ ಆಗಿದೆ, ತೃಪ್ತಿ ತಂದಿದೆ. ರಾಮಲಲ್ಲನ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಇದನ್ನು ನಡೆದಿದೆ. ನೋಡ್ತಾ ಇದ್ದರೆ ಶ್ರೀಮಾನ್ ರಾಮನೇ ಪ್ರತ್ಯಕ್ಷವಾಗಿ ಅಲ್ಲಿ ನಿಂತಿರೋ ಥರ ಕಾಣ್ತಾ ಇದೆ. ಇದನ್ನೆಲ್ಲ ನೋಡಿ ಎಲ್ಲ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ರಾಮ ಭಕ್ತರು, ನಮ್ಮ ದೇಶದ ನಾಡಿನ ಎಲ್ಲ ಜನತೆಗೂ ಭಗವಂತ ಒಳ್ಳೆ ಆಯುಷ, ಆರೋಗ್ಯ, ಐಶ್ವರ್ಯ ಪ್ರತಿಯೊಂದನ್ನು ಕೊಟ್ಟು ನೆಮ್ಮದಿ ಎಲ್ಲ ಕೊಡಲಿ. ಅದರಂತೆ ಇವತ್ತು ಏನು ಅಲಿಬಾಬಾ, ನಲ್ಪೈ ದೊಂಗಲು ಇವರು INDA ಕೂಟ ಯಾವ ರೀತಿ ಕುತಂತ್ರಗಳನ್ನು ಮಾಡಿದ್ರೂ, ಏನು ಇವರು ನಮ್ಮ ಫ್ಲೆಕ್ಸ್ಗಳು, ಕಟ್ಔಟ್ಗಳು ಹಾಕೋದಕ್ಕೆ ಅಡ್ಡಪಡಿಸಿದ್ರೂ, ಯಾರ್ಯಾರು ಅವ್ರ ಪಾರ್ಟಿನಲ್ಲಿರ್ತಕ್ಕಂಥವ್ರಿಗೆ ಈಚೆ ಕಡೆ ಬಂದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಮ್ಲಲ್ಲಾಕಿ ಜಿಂದಾಬಾದ್ ಅಂತ ಹೇಳ್ಕೊಂಡು ನರೇಂದ್ರ ಮೋದಿ ಅಂತೇಳಿ ಎಲ್ಲ ಕಡೆ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಹಿಂದೂಗಳೊಬ್ಬರೂ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಉಳಿಯಲ್ಲ ಅಂತ ಹೇಳಿ ಅವ್ರಿಗೆ ಇವತ್ತು ಮನವರಿಕೆ ಆಗಿದೆ. ಅದಕ್ಕೋಸ್ಕರ ಇವತ್ತು ಏನು ನಾವು ಎಕ್ಸ್ಪೆಕ್ಟ್ ಮಾಡಿದರೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಯಾವುದೇ ಗ್ರಾಮಗಳಿಗೆ ಹೋದ್ರೂ, ಯಾವುದೇ ಜಾಗಕ್ಕೆ ಹೋದ್ರೂ ದೇವಸ್ಥಾನಗಳಲ್ಲಿ ಹೋಮ ಹವನಗಳು, ಅಭಿಷೇಕಗಳು ಇದನ್ನೆಲ್ಲ ಮಾಡಿ ನರೇಂದ್ರ ಮೋದಿಜಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ಅವ್ರಿಗೆ ಇನ್ನಷ್ಟು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ, ಈ ದೇಶನ ಅವರೇ ಮುನ್ನಡೆಸಲಿ, ಮುಂದಿನ ಪ್ರಧಾನಮಂತ್ರಿನೂ ಅವರೇ ಆಗಬೇಕಂತೇಳಿ ಜನ ಆಶೀರ್ವಾದ ಮಾಡ್ತಾಯಿದ್ದಾರೆ. ಇದರಿಂದ ಸಿದ್ದರಾಮಯ್ಯ ಖಾನ್ಗೆ ತುಂಬಾ ಒಂಥರ ಭ್ರಮನಿರಸರಾಗಿದ್ದಾರೆ. ಅದಕ್ಕೋಸ್ಕರ ಈಗ ಅವ್ರಿಗಾಗಿರ್ತಕ್ಕಂಥ ಏನು ಆಘಾತ ಇದನ್ನೆಲ್ಲ ಅವ್ರ ಕೈನಲ್ಲಿ ತಡ್ಕೊಳ್ಳೋಕ್ಕಾಗಲ್ಲ. ಇನ್ನು ಮುಂದೆ ಅದನ್ನೇನಾದರೂ ಮಾಡಿ ಹತ್ತಿಕ್ಬೇಕು ಅಂತ ಹೇಳಿ ಅವರು ಏನೇನೋ ಮಾಡಿದರು. ನಮ್ಮ DCಗಳನ್ನು, ಪೊಲೀಸ್ ಇಲಾಖೆಯನ್ನು, ಅಧಿಕಾರಿಗಳನ್ನು ದುರುಪಯೋಗಪಡಿಸ್ಕೊಂಡು ಎಲ್ಲ ಕಡೆ ಬಂಟಿಂಗ್ಸು, ಬ್ಯಾನರ್ಸು, ಶ್ರೀರಾಮನ ದೇವರ ವಿಗ್ರಹಗಳನ್ನು ಹೊರಗಡೆಗೆ ತಗೊಂಬರೋದಕ್ಕೆ ಪರ್ಮಿಷನ್ ಕೊಡದೆ ಎಲ್ಲ ಕಡೆ ಪೊಲೀಸ್ ಅವ್ರನ್ನ ಹಾಕಿ ಯಾವ ರೀತಿ ತೊಂದರೆ ಕೊಟ್ಟರು ಅಂತೇಳಿ ನೋಡ್ತಾ ಇದ್ದರೆ, ಶ್ರೀರಾಮ ನಮ್ಮ ಇದ್ರಿಗೆ ಯಾರ್ಯಾರು ತೊಂದರೆ ಕೊಟ್ಟರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಇಲ್ಲೇ ಈ ದೇಶದ ಪ್ರಜೆಗಳಾಗಿರಬೇಕು, ಅವ್ರು ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಏಜೆಂಟ್ಗಳಂತೆ ನಡ್ಕೊಂಡು ಕುಡಿದು ಮುಂದಿನ ದಿನಗಳಲ್ಲಿ ಆ ಥರ ಆಶೀರ್ವಾದ ಮಾಡ್ತಾರೆ. ಅವನಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋದು ಇವತ್ತು ಏನು ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಇಡೀ ದೇಶದಲ್ಲಿ ವಾಲ್ಮೀಕಿ ಆಶ್ರಮ ಇರ್ತಕ್ಕಂಥದ್ದು ನಮ್ಮ ಅವನಿಯಲ್ಲಿ ಹಿಂದೆ ಅದನ್ನು ಅವಂತಿ ಅಂತ ಹೇಳ್ಬಿಟ್ಟು ಅಲ್ಲಿ ಲವಾಕುಶ ಮತ್ತು ಸೀತಾಮಾತಾ ಇದ್ದಿದ್ದಂಥದ್ದು, ಅಶ್ವಮೇಧ ಯಾಗ ಆಗಿರ್ತಕ್ಕಂಥದ್ದು, ಇದನ್ನೆಲ್ಲ ಅಲ್ಲಿ ನಮ್ಮಲ್ಲಿ ಕುರುಹುಗಳಿದೆ, ಇತಿಹಾಸ ಇದೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಕೇಂದ್ರ ಸರ್ಕಾರದಲ್ಲಿ ಮಾತನಾಡಿ ಅದನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಏನೇನು ಮಾಡಬೇಕು ಅದನ್ನು ನಾವು ಸದಾ ವಾಲ್ಮೀಕಿಯಿಂದ ಇವತ್ತು ಶ್ರೀರಾಮನ ಇವತ್ತು ಜನಕ್ಕೆ ಯಾವ ರೀತಿ ಇದು ಮಾಡಿದರು, ವಾಲ್ಮೀಕಿ ಶ್ರೀರಾಮನ ಬಗ್ಗೆ ಎಷ್ಟು ಗೌರವ ಇತ್ತು, ಇದನ್ನೆಲ್ಲ ನೋಡಿದಾಗ ನರೇಂದ್ರ ಮೋದಿಜಿಯವರು ಅಯೋಧ್ಯೆಯಲ್ಲಿ ಏರ್ಪೋರ್ಟ್ಗೂ ವಾಲ್ಮೀಕಿ ಅಂತ ಹೇಳಿ ಹೆಸರಿಡೋದ್ರ ಮುಖಾಂತರ ಅವರಿಗೆ ಯಾವ ರೀತಿ ಗೌರವ ಸೂಚಿಸಿದ್ರು, ಅದೇ ರೀತಿಯಲ್ಲಿ ನಮ್ಮ ಆವಣಿ ರಾಮಲಿಂಗೇಶ್ವರ ದೇವಸ್ಥಾನ ಪಾಂಡವರು ಬಂದೋಗಿರ್ತಕ್ಕಂಥದ್ದು, ಇದನ್ನೆಲ್ಲ ಏನಿದೆ ಕೌರವ್ ಬಂದೋಗಿರ್ತಕ್ಕಂಥ ರಾಮಲಿಂಗೇಶ್ವರ, ಅರ್ಜುನ ಲಿಂಗೇಶ್ವರ, ಭೀಮಲಿಂಗೇಶ್ವರ ಅಂತ ಹೇಳಿ ಅಲ್ಲಿ ಲಿಂಕ್ಗಳಿದೆ. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕುರುಕ್ಷೇತ್ರದೂ ಕುರುಹುಗಳಿದೆ, ಮತ್ತು ರಾಮಾಯಣದೂ ಕುರುಹುಗಳಿದೆ, ಮತ್ತು ಭಕ್ತ ಮಾರ್ಕಂಡೇಯದೂ ಇಲ್ಲಿ ಕುರುಹುಗಳಿರೋದ್ರಿಂದ ನಮ್ಮ ಕೋಲಾರ ಕ್ಷೇತ್ರ ತುಂಬ ಶ್ರೇಷ್ಠವಾದಂಥ ಕ್ಷೇತ್ರ.